ನಾನು ಮತ್ತು ಸಮಿತ್ ಒಂದು ಮೀಟಿಂಗ್ಗೆ ಹೋಗ್ತಾ ಇದ್ದೇವೆ. ದೇವಸ್ಥಾನದಲ್ಲಿ ಒಂದು ಮೀಟಿಂಗ್ ಉಂಟು, ನಾಳ್ದು ವರಮಹಾಲಕ್ಷ್ಮಿ ಪೂಜೆ ಅಲ್ವಾ. ಹಾಗೆ ಈ ಸಲ ಫಸ್ಟ್ ಟೈಮ್ ಮಾಡೋದು ವರಮಹಾಲಕ್ಷ್ಮಿ ಪೂಜೆ. ಹಾಗೆ ಅದರ ಮೀಟಿಂಗ್ ಉಂಟು. ಸಮಿತ್ ಬರಲಿಕ್ಕೆ ನಾನು ವೆಯ್ಟ್ ಮಾಡಿದ್ದು ಸ್ಕೂಲಿಂದ. ಖುಷಿ ಬರುವಾಗ ಸ್ವಲ್ಪ ಲೇಟ್ ಆಗ್ತದಂತೆ ಇವತ್ತು ಸ್ಕೂಲಿಂದ. ಸಮಿತ್ ಇದ್ದಾನೆ ಒಟ್ಟಿಗೆ. 4 ಗಂಟೆಗೆ ಬರಲಿಕ್ಕೆ ಹೇಳಿದ್ದಾರೆ. ನಾನಿವಾಗ ಇವರ ಸ್ಕೂಲಿಂದ ಬರೋದು 4 ಗಂಟೆಗೆ ಅಲ್ಲ, ಹಾಗಾಗಿ ಇಲ್ಲಿವರೆಗೆ ಅವನನ್ನು ವೆಯ್ಟ್ ಮಾಡಿದೆ ನಾನು. ಖುಷಿ ಬಂದರೆ ಇನ್ನು ಕೆಳಗಡೆ ಹೋಗ್ಲಿಕ್ಕೆ ಹೇಳಿದ್ದೇನೆ ಅಕ್ಕನ ಮನೆಗೆ. ರಕ್ತ ಹೊಡ್ತೀಯ ನೀರು. ನಮ್ಮ ಊರಿನ ಪ್ರೋಗ್ರಾಮ್ ಆಗುವಾಗ ನಾವು ಕೂಡ ಅದರಲ್ಲಿ ಜಾಯಿನ್ ಆಗಬೇಕಲ್ವಾ, ಇಲ್ಲದಿದ್ದರೆ ಹೇಗೆ ಅಲ್ವಾ. ಒಂದು ಕೈ ತಟ್ಟಿದರೆ ಚಪ್ಪಾಳೆ ಸೌಂಡ್ ಬರೋದಿಲ್ಲ. ಹಾಗೆ ಎಲ್ಲರೂ ಸೇರಿದರೆ ಮಾತ್ರ. ಇವನನ್ನು ಎಲ್ಲಿಯಾದರೂ ನಾನು ಬಿಟ್ಟು ಬಂದರೆ ಸಹ ನನ್ನ ಮನಸ್ಸೆಲ್ಲ ಅಲ್ಲೇ ಇರ್ತದೆ. ಯಾಕೆಂತ ಹೇಳಿದರೆ ಸ್ವಲ್ಪ ಗಂಡು ಮಕ್ಕಳು ಸ್ವಲ್ಪ ಪೋಖ್ರಿ ಅಲ್ವಾ. ಖುಷಿಯಾದರೆ ಸೈಲೆಂಟಾಗಿ ಕೂತ್ಕೊಳ್ತಾಳೆ ಎಲ್ಲಿಯಾದರೂ ಹೋದರೆ. ಹಾಗೆ ಅವನನ್ನು ಕರ್ಕೊಂಡು ಹೋಗೋದು. ನೆಕ್ಸ್ಟ್ ಡೇಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾನು ಟೌನಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದೇನೆ. ವರಮಹಾಲಕ್ಷ್ಮಿ ಪೂಜೆ ಅಲ್ಲ, ನಾಡಿದ್ದು ಶುಕ್ರವಾರ ನಮ್ಮ ಇರುವೈಲ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಉಂಟು. ಹಾಗೆ ನಾನು ಕೂಡ ವ್ರತ ಹಿಡಿತಾ ಇದ್ದೇನೆ. ಹಾಗಾಗಿ ಸಾರಿ ಹೊಸತು ತೆಗೆಯುವಂತಾಯಿತು, ಹಾಗಾಗಿ ತೆಗಿತಾ ಇದ್ದೇನೆ. ತೆಗಿಬೇಕು ಅಂತ ಏನು ನಿರ್ಬಂಧ ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ಫಸ್ಟ್ ಟೈಮ್ ಆಗೋದಲ್ಲ, ಹಾಗಾಗಿ ನನಗೆ ಹೊಸ ಸಾರಿ ಉಡಬೇಕು ಅಂತ ಆಸೆ. ಹಾಗಾಗಿ ಅವ್ರ ಹತ್ರ ಹೇಳಿದ್ದೊಂದು ಹೊಸ ಸಾರಿ ತೆಗೆದು ಕೊಡ್ತೀರಾ ಅಂತ. ಹಾಗೆ ಒಟ್ಟಿಗೆ ಹೋಗೋದ್ರಲ್ಲಿ ಇದ್ವಿ ನಾವು. ಆವಾಗ ಅವರಿಗೆ ಅರ್ಜೆಂಟಾಗಿ ಡ್ಯೂಟಿ ಬಂತು, ಹಾಗೆ ಅವರು ಹೋಗಿದ್ದಾರೆ. ನನ್ನ ಹತ್ರ ಹೇಳಿದರು ನೀನು ಒಬ್ಬಳೇ ಹೋಗು ಅಂತ. ಒಬ್ಬಳೇ ಹೋಗ್ಲಿಕ್ಕೆ ಏನೋ ಒಂಥರ ನನಗೆ ಇಷ್ಟ ಆಗೋದಿಲ್ಲ. ಈ ಸಾರಿ ಎಲ್ಲ ತೆಗೆಯುವಾಗ ಒಬ್ಬಳೇ ಹೋಗೋದು ನನಗೆ ಇಷ್ಟ ಇಲ್ಲ. ಶಾಪಿಂಗ್ ಏನಾದರೂ ಹೋಗುವಾಗ ಏನು ಮಾಡೋದು. ಅಕ್ಕನನ್ನೇ ಕರೆದ್ರೆ ಅವಳು ಬರೋದಿಲ್ಲ, ಅವಳು ಹಾಗೆಲ್ಲ ಬರೋದಿಲ್ಲ. ಎಲ್ಲರೂ ಅವರವರ ಬ್ಯುಸಿಯಲ್ಲಿರ್ತಾರೆ. ಹೋಗುವ. ಹಾಗೆ ನಮ್ಮ ದೇವಸ್ಥಾನದಲ್ಲಿ ಉಂಟಲ್ವ ಈ ಸಲ ಏನು ವರಮಹಾಲಕ್ಷ್ಮಿ ಪೂಜೆ ಆಚರಣೆ ಉಂಟು. ಆ ವ್ರತ ಹಿಡಿಯುವವರಿಗೆ ಹಿಡಿದು ಪೂಜೆಗೆ ಕೂತ್ಕೊಳ್ಳುವವರಿಗೆ ಕೂತ್ಕೊಳ್ಬೋದು. 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಇದು ನನ್ನ ಹತ್ರ ಸ್ವಲ್ಪ ನೋಟಿಸ್ ಕೊಟ್ಟಿದ್ದಾರೆ, ಹಾಗಾಗಿ ಸ್ವಲ್ಪ ಕೊಡುವ ಅಂತ ಇಲ್ಲಿ ಹತ್ತಿರದಲ್ಲಿ ಕೆಲವರಿಗೆ ಕೊಟ್ಟಿದ್ದೇನೆ, ಇನ್ನು ಕೆಲವರಿಗೆ ಕೊಡಲಿಕ್ಕುಂಟು. ಹೀಗೆ ಕೊಟ್ಟೇ ಹೋಗುವ. ಈಗ ಹೋಗುವಾಗ ಯಾರಾದರೂ ಸಿಕ್ಕಿದರೆ ಕೊಡುವ ಅಂತ. ಎಲ್ಲ ಊರಿನ ಹೆಂಗಸರು ಸೇರಿ ಮಾಡುವ ಒಂದು ಏನು, ಎಲ್ಲರೂ ಊರಿನ ಹೆಂಗಸರೆಲ್ಲ ಡಿಸೈಡ್ ಮಾಡಿ ಈ ಸಲ ವರಮಹಾಲಕ್ಷ್ಮಿ ಪೂಜೆ ಮಾಡುವ ಅಂತ ಹಾಗೆ ಮಾಡ್ತಾ ಇರೋದು. ಎಲ್ಲರೂ ಸೇರಿ ಮಾಡ್ತಾ ಇರೋದು. ಅದೊಂದು ಖುಷಿ. ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆದ್ರೆ ಆಗೋದಿಲ್ಲ ಅಲ್ಲ, ಎಲ್ಲರೂ ಸೇರಬೇಕು. ಚಪ್ಪಾಳೆ ಸೌಂಡ್ ಜೋರಾಗಿ ಕೇಳಬೇಕಿದೆ. ಹಾಗೆಯೇ ಎಲ್ಲರೂ ಸೇರಿದ್ದರೆ ಮಾತ್ರ. ಮತ್ತು ನಮ್ಮ ಊರಿನ ಒಂದು ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಆಗುವಾಗ ಊರಿನ ಜನರು ಎಲ್ಲರೂ ಸೇರಬೇಕಾಗ್ತದೆ. ಮತ್ತು ಯಾರಿಗೆ ಬೇಕಾಗಿ ಮಾಡೋದಲ್ವಾ, ಹಾಗಾಗಿ ಎಲ್ಲರೂ ಸೇರಬೇಕಾಗ್ತದೆ. ಅದಕ್ಕೋಸ್ಕರ ಮತ್ತು ವ್ರತ ಹಿಡಿದ್ರೆ ಒಳ್ಳೆಯದು. ಪೂಜೆಗೆ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನೂ ಕೂಡ. ಹಾಗೆ ವರಮಹಾಲಕ್ಷ್ಮಿ ಪೂಜೆ ತುಂಬ ಏನು ವಿಶೇಷವಾದ ಒಂದು ಪೂಜೆ ಅದು. ಹಾಗಾಗಿ ಆದಷ್ಟು ಎಲ್ಲರೂ ಕೂಡ ಪೂಜೆಗೆ ಕೂತ್ಕೊಳ್ಳಿಕ್ಕೆ ನೋಡಿ. ನಾನು ಗಡಿಬಿಡಿಗುಂಟಲ್ಲ ಮನೆಯಲ್ಲಿ ಹಾಕೋ ಸ್ಲಿಪ್ಪರ್ ಹಾಕಿಕೊಂಡು ಬಂದದ್ದು. ಒಮ್ಮೆ ಅಂದ್ಕೊಂಡೆ ಹೋಗಿ ಬರುವ ಅಂತ. ಹೋಗಿ ಬರುವಾಗ ಬಸ್ಸಲ್ಲಿ ಅದು ಮಿಸ್ ಆದರೆ ಸ್ಲಿಪ್ಪರ್ ಯಾರಾದರೂ ನೋಡಿದ್ದೆ ಅಂದ್ಕೊಳ್ಬೋದು. ಅರ್ಧ ಸ್ಲಿಪ್ಪರ್ ಹಾಕಿಕೊಂಡು ಬೆಳಿಗ್ಗೆ ಶಾಪಿಂಗ್ ಮಾಡಲಿಕ್ಕೆ ಬಂದಿದ್ದಾಳೆ ಅಂತ. ಸೈಡೆಲ್ಲ ಹರಿದಿದೆ ಅದು. ನಾನು ಮನೆಯಲ್ಲೇ ಹಾಕ್ತೇನೆ, ಮತ್ತು ದೇವಸ್ಥಾನಕ್ಕೆಲ್ಲ ಹೋಗುವ ಹಾಕ್ತೇನೆ. ದೇವಸ್ಥಾನದಲ್ಲೆಲ್ಲ ಸ್ಲಿಪ್ಪರ್ ಕಾಣೋದಾಗ್ತದೆ ಅಲ್ವಾ, ನಾಚಿಗೆ ಸಾಕ್ತದೆ. ಏನು ಮಾಡೋದು. ನನ್ನ ಗಂಡ ಒಟ್ಟಿಗೆ ಇರ್ತಿದ್ರೆ ಬೈತಿದ್ರು. ಕಾಲು ಯಾರು ನೋಡಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಏನು ಮಾಡೋದು. ಬಸ್ ಸ್ಟ್ಯಾಂಡಲ್ಲಿ ಯಾರೂ ಇಲ್ಲ, ಗಂಟೆ ಆಗಿದೆ. ಇನ್ನೂ ನಾನು ಹೋದರೆ ಬಸ್ ಮಿಸ್ ಆಗ್ತದೆ. ಮತ್ತು ಇಲ್ಲಿ ಆವಾಗ ಬಸ್ ಸಿಗೋದಿಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್. ಬಸ್ ಆಚೆ ಕಡೆ ಹೋಯಿತು. ನಾನು ಇವಾಗ ಹೋಗ್ತಿದ್ರೆ ನನಗೆ ಬಸ್ ಮಿಸ್ ಆಗ್ತಾಯಿತ್ತು. ಒಬ್ಬಳೇ ಹೋಗಲಿಕ್ಕೆ ಏನೋ ಒಂಥರ ಆಗೋದು ನನಗೆ. ಡ್ರೆಸ್ ಶಾಪಿಗೆಲ್ಲ ಹೋಗುವಾಗ ಒಬ್ಬಳೇ ಹೋಗ್ಲಿಕ್ಕೆ ಇಷ್ಟ ಆಗೋದಿಲ್ಲ ನನಗೆ. ದೇವಸ್ಥಾನಕ್ಕೆಲ್ಲ ಆದರೆ ಓಕೆ, ನಾನು ಹೋಗ್ತೇನೆ. ಏನು ಮಾಡೋದು. ನಾನಿವಾಗ ಮೂಡುಬಿದ್ರೆಯಲ್ಲಿರುವ ನ್ಯೂ ಪ್ರಭಾ ಸಿಲ್ಕಿಗೆ ಹೋಗ್ತಾ ಇದ್ದೇನೆ. ಹಾಗೆ ನಾನು ಜಾಸ್ತಿಯಾಗಿ ಅಲ್ಲಿಂದವೇ ತೆಗೆಯೋದು. ಹಾಗೆ ಅಲ್ಲಿಗೆ ಬಂದಿದ್ದೇನೆ. ನೋಡಬೇಕು, ಸೀರೆ ತೆಗೆದು ಬೇಗ ಹೋಗಬೇಕು ಅಂತಿದ್ದೇನೆ.
ಮನೆಗೆ ಮುಟ್ಟಿದ ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೆ ನಾನು. ಇವತ್ತು ಸ್ವಲ್ಪ ಲೇಟ್ ಆಯಿತು, ಬಸ್ಸು ಕೂಡ ಕರೆಕ್ಟಾಗಿ ಸಿಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು ಬಸ್ ಬರುವಾಗ. ಹಾಗೆ ನಾನು ಬರುವಾಗ ಕೂಡ ಲೇಟ್ ಆಯಿತು. ಆಮೇಲೆ ಒಂದು ಸಾರಿ ತೆಗೆದೆ ನಾನು. ಇವತ್ತು ಬೇಗ ಸೆಲೆಕ್ಟ್ ಮಾಡಿದ್ದೆ, ಯಾಕೆಂತ ಹೇಳಿದರೆ ಇವತ್ತು ನಾನು ಒಬ್ಬಳೇ ಇದ್ದದಲ್ಲ, ಒಟ್ಟಿಗೆ ನನ್ನ ಯಜಮಾನರಿದ್ದರೆ ಸ್ವಲ್ಪ ಹೊತ್ತು ನಾನು ಹುಡುಕುತ್ತೇನೆ, ಒಬ್ಬರು ಇದ್ದಾರೆ ಅಂತ ಒಂದ್ಸಲ ಒಂದು ಧೈರ್ಯದಲ್ಲಿ ತುಂಬ ಹುಡುಕುತ್ತೇನೆ. ಇವತ್ತು ಒಬ್ಬಳೇ ಇದ್ದ ಕಾರಣ ಬೇಗ ಒಂದು ಸಾರಿ ಇಷ್ಟ ಆಯಿತು, ಸೆಲೆಕ್ಟ್ ಮಾಡಿ ತೆಗೆದೆ. ನಾನು ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆಯ ವೀಡಿಯೋಸ್ ಫುಲ್ ಮಾಡ್ತೇನೆ, ಆವಾಗ ನಿಮಗೆ ಅದರಲ್ಲಿ ನೋಡ್ಬೋದು ನಾನು ತೆಗೆದ ಸಾರಿ ಯಾವುದು ಅಂತ. ಇನ್ನು ಸ್ಟಿಚಿಂಗಿಗೆ ಕೂಡ ಕೊಡಲಿಕ್ಕೆ ಉಂಟು. ಅವ್ರ ಹತ್ರ ಫೋನ್ ಮಾಡಿ ಕೇಳಿದೆ, ನೀವು ಕೊಡ್ತೀರಾ ನನಗೆ ಅಂತ. ಆದರೆ ಮಾತ್ರ ನನಗೆ ಸಾರಿ ತೆಗೆಯುವ ಮೊದಲು ನಾನು ಫೋನ್ ಮಾಡಿ ಕೇಳಿದೆ ಟೈಲರ್ ಹತ್ರ, ಓಕೆ ಕೊಡ್ತೇನೆ ಅಂತ ಹೇಳಿದರು. ಹಾಗಾಗಿ ನಾನು ಸಾರಿ ಇಟ್ಕೊಂಡು ಬಂದಿದ್ದೇನೆ, ಸಂಜೆ ಹೋಗಿ ಕೊಡಬೇಕು. ಹಾಗೆ ನಾನು ಶುಕ್ರವಾರ ಉಂಟಲ್ಲ, ಶುಕ್ರವಾರ ಮನೆಯಲ್ಲಿ ಕೂಡ ಲಕ್ಷ್ಮೀ ಪೂಜೆ ಮಾಡ್ತೇನೆ ನಾನು ಮೊದಲು ಮಾಡ್ತಾ ಇರೋದು, ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ. ನನ್ನ ಅಮ್ಮನ ಅಕ್ಕ ಇದ್ದಾರಲ್ಲ, ಅವರು ಹೇಳಿದ್ದು ಲಕ್ಷ್ಮೀ ಪೂಜೆ ಮಾಡು, ಏನಾದರೂ ನಿಮಗೆ ಚೇಂಜಸ್ ಗೊತ್ತಾಗ್ತದೆ ಅಂತ. ಖಂಡಿತ ನನಗೆ ಚೇಂಜಸ್ ಗೊತ್ತಾಗಿದೆ. ನಾನು ಲೈಫಲ್ಲಿ ಆಗೋದಿಲ್ಲ ಅಂತ ಅಂದ್ಕೊಂಡ ಕೆಲವೊಂದು ವಿಷಯಗಳು ನಮ್ಮ ಲೈಫಲ್ಲಿ ಆಗಿದೆ. ಹಾಗಾಗಿ ನಾನು ನಂಬ್ತೇನೆ ಅದನ್ನು. ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಡೈಲಿ ಅಲ್ಲ, ಶುಕ್ರವಾರ ಸಂಜೆ ನಾನು ಸಿಂಪಲಾಗಿ ಒಂದು ಲಕ್ಷ್ಮೀ ಪೂಜೆ ಮಾಡ್ತೇನೆ. ನನಗೆ ಗ್ರ್ಯಾಂಡಾಗಿ ಮಾಡಲಿಕ್ಕೆ ಏನು ಗೊತ್ತಿಲ್ಲ. ಹಾಗಾಗಿ ಸಿಂಪಲಾಗಿ ನಾವು ಭಕ್ತಿಯಿಂದ ಉಂಟಲ್ಲ, ಸಿಂಪಲಾಗಿ ಮಾಡಿದರೆ ಕೂಡ ದೇವರು ಸ್ವೀಕಾರ ಮಾಡ್ತಾರೆ. ನಮ್ಮ ಮನಸ್ಸಲ್ಲಿ ಉಂಟಲ್ಲ, ಕಳಂಕ ಇಟ್ಟು ಯಾವತ್ತೂ ದೇವರ ಮುಂದೆ ಕೂತ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಕಳಂಕ ಇರುವ ಮನಸ್ಸು ಉಂಟಲ್ಲ, ಆ ಮನಸ್ಸಲ್ಲಿ ಕೂತ್ಕೊಳ್ಬಾರ್ದು. ಮನಸ್ಸಲ್ಲಿ ಯಾವಾಗಲೂ ಒಳ್ಳೆತನ ಇರಬೇಕು, ಆವಾಗ ದೇವರು ಕೂಡ ಒಲಿತಾ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಉಂಟಲ್ಲ, ನನಗೆ ಹೋದ ವರ್ಷ ನನಗೆ ವರಮಹಾಲಕ್ಷ್ಮಿ ಪೂಜೆ ಮನೆಯಲ್ಲಿ ಮಾಡಬೇಕು ಅಂತ ನನಗೆ ಒಂದು ಆಸೆ ಇತ್ತು. ಹಾಗಾಗಿ ನಾನು ಸಾಕಷ್ಟು ವೀಡಿಯೋಸ್ ಎಲ್ಲ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ವರಮಹಾಲಕ್ಷ್ಮಿ ಪೂಜೆಗೆ ಯಾವ ಥರ ತಯಾರಿ ಮಾಡೋದು. ಮತ್ತು ನನಗಾಯ್ತು ಅದೆಲ್ಲ ನನ್ನಿಂದ ಆಗುವ ವಿಷಯ ಅಲ್ಲ. ಯಾಕೆಂತ ಹೇಳಿದರೆ ಎಲ್ಲಿಯಾದರೂ ಒಂದು ಮಿಸ್ಟೇಕ್ ಆದರೆ ಅದರ ದೋಷ ಎಲ್ಲ ಮತ್ತೆ ಸಿಗ್ತದೆ. ಹಾಗಾಗಿ ಬೇಡ. ಹಾಗಾಗಿ ನನಗೆ ಈ ಸಲ ಮಾತ್ರ ತುಂಬ ಖುಷಿ, ದೇವಸ್ಥಾನದಲ್ಲಿ ಉಂಟಲ್ಲ ಅಂತ ನಮಗೆ ಕೂಡ ಪೂಜೆಯಲ್ಲಿ ಕೂತ್ಕೊಳ್ಬೋದಲ್ಲ ವ್ರತ ಇಟ್ಕೊಂಡು. ಹಾಗೆ ಅದೊಂದು ಖುಷಿ ನನಗೆ. ಹಾಗೆ ಯಾರಿಗೆಲ್ಲ ಇಷ್ಟ ಉಂಟು ನೋಡಿ, ನಮ್ಮ ಊರಿನವರು ಯಾರೆಲ್ಲ ಇಷ್ಟ ಉಂಟು ನೋಡಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಕೂತ್ಕೊಳ್ಬೇಕು ಅಂತ, ಅವರು ಕೂತ್ಕೊಳ್ಬೋದು. ನಾನು ಅದರ ಸ್ಲಿಪ್ ಉಂಟಲ್ಲ, ಏನು ಆಮಂತ್ರಣ ಪತ್ರಿಕೆ ಇದರಲ್ಲಿ ಹಾಕ್ತೇನೆ. ಆಮೇಲೆ ಏನೇನು ಪೂಜೆಗೆ ಕೂತ್ಕೊಳ್ಳುವವರು ಏನೇನು ತರಬೇಕು ಅದು ಕೂಡ ಹಾಕ್ತೇನೆ. ವರಮಹಾಲಕ್ಷ್ಮಿ ಪೂಜೆಗೆ ಮದುವೆ ಆದವರು ಕೂಡ ಕೂತ್ಕೊಳ್ಬೋದು, ಮದುವೆ ಆಗದವರು ಕೂಡ ಕೂತ್ಕೊಳ್ಬೋದು. ಹೆಂಗಸರಿಗೆ ಶ್ರೇಷ್ಠವಾದ ದಿನ ಅಲ್ಲ ವರಮಹಾಲಕ್ಷ್ಮಿ ಪೂಜೆಯ ದಿವಸ. ಹಾಗೆ ಕೆಲವೊಂದು ಕಡೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ವರಮಹಾಲಕ್ಷ್ಮಿ ಪೂಜೆ. ಸಾಕಷ್ಟು ಬ್ಯಾಂಗ್ಳೂರು ಆಚೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ವರಮಹಾಲಕ್ಷ್ಮಿ ಪೂಜೆ. ಹಾಗೆ ಒಂಥರ ಖುಷಿ ನನಗೆ. ಹಾಗಾಗಿ ನಾನು ಸಾರಿ ತೆಗೆದದ್ದು, ಇರಲಿ ಒಂದು ಸಾರಿ ಅಂತ, ಹೊಸ ಸಾರಿ ಉಡಬೇಕು ಅಂತ ಏನಿಲ್ಲ, ನನಗೊಂದು ಆಸೆ ಇತ್ತು. ಹಾಗೆ ನಾನು ಅವ್ರ ಹತ್ರ ತೆಗೆದು ಕೊಡ್ತೀರಾ ಅಂತ ಕೇಳುವಾಗ ಹೋಗಿ ತೆಗಿ ಅಂತ ಹೇಳಿದರು. ಹಾಗೆ ಸೀದಾ ಹೋದೆ, ಒಂದು ಸಾರಿ ಇಟ್ಕೊಂಡು ಬಂದಿದ್ದೇನೆ. ಹಾಗೆ ನಾನು ವರಮಹಾಲಕ್ಷ್ಮಿ ಪೂಜೆಯ ವ್ಲಾಗ್ ಹಾಕ್ತೇನೆ, ಎಲ್ಲರೂ ತಪ್ಪದೆ ನೋಡಿ. ನಮ್ಮ ದೇವಸ್ಥಾನದಲ್ಲಿ ಆಗುವ, ನಮ್ಮ ಊರಿನ ದೇವಸ್ಥಾನದಲ್ಲಿ ಆಗುವ ಫಸ್ಟಿನ ವರಮಹಾಲಕ್ಷ್ಮಿ ಪೂಜೆ. ಹಾಗಾಗಿ ಎಲ್ಲರೂ ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅಂತಿದ್ದವರಿಗೆ ಕೂಡ ಅಲ್ಲಿ ಬಂದು ಹೆಲ್ಪ್ ಮಾಡ್ಬೋದು. ನಮ್ಮಿಂದ ಆಗೋದು ಮಾಡ್ಬೋದಲ್ವಾ, ನಮ್ಮಿಂದ ಏನಾದರೂ ಸಹಾಯ ಮಾಡಬೇಕು ಅಂತ ಇದ್ದವರು ಸಹಾಯ ಮಾಡ್ಬೋದು. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.